ಬಡ ಜನರು ಹಸಿವೆಯಿಂದ ಇರಬಾರ್ದು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿಗೆ ತಂದಂತ ಯೋಜನೆ ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್. ಆದ್ರೆ ಈ ಯೋಜನೆ ಸದ್ಯ ಹಳ್ಳ ಹಿಡಿತಾ ಇದೆಯಾ ಎನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ 8 ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದೆ. 4.5 ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ. ಹೀಗಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡಲಾಗಿದೆ ಅನ್ನುವುದು ಗೊತ್ತಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆ ಇದು. ಆದರೆ ಇದೇ ಯೋಜನೆಗೆ ಬೀಗ ಬಿದ್ದಿದೆ. ಗ್ಯಾರಂಟಿ ಪರಿಣಾಮವೇ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದೆ ಎನ್ನುವಂತ ಆರೋಪ ಇದೆ. ಎಲ್ಲಾ ಹಣವನ್ನ ಗ್ಯಾರಂಟಿಗೆ ಮೀಸಲಿಟ್ಟರೆ ಇಂದಿರಾ ಕ್ಯಾಂಟೀನ್ಗೆ ಹಣ ಕೊಡೋದು ಹೇಗೆ ಹೀಗಂತ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 3 ವರ್ಷಗಳಿಂದ ಕ್ಯಾಂಟೀನ್ಗಳಿಗೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತೆ. ಹೀಗಾಗಿ ಈ ಕ್ಯಾಂಟೀನ್ ಅನ್ನ ಯಾರು ಗುತ್ತಿಗೆ ಪಡ್ಕೊಂಡಿದ್ದಾರೆ ಅವರು ಕ್ಯಾಂಟೀನ್ ಓಪನ್ ಮಾಡ್ತಾ ಇಲ್ಲ. ಕ್ಯಾಂಟೀನ್ಗೆ ಬೀಗ ಬಿದ್ದಿದೆ. 3 ವರ್ಷಗಳಿಂದ ಕ್ಯಾಂಟೀನ್ಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಬಳ್ಳಾರಿ ನಗರದ 5 ಇಂದಿರಾ ಕ್ಯಾಂಟೀನ್ಗಳು ಸೇರಿ ಒಟ್ಟು 8 ಕ್ಯಾಂಟೀನ್ಗಳು ಕಾರ್ಯಾಚರಣೆ ಆಹಾರ ನೀಡೋದನ್ನು ಸ್ಥಗಿತಗೊಳಿಸಿವೆ. ಜಿಲ್ಲಾಸ್ಪತ್ರೆ, ವಿಮ್ಸ್, ಮೋತಿ ವೃತ್ತ ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲಿ ಈ ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಯಾರೂ ಕೂಡ ಹಸಿವಿನಿಂದ ಇರಬಾರ್ದು, ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತಂದಂಥ ಮಹತ್ವಾಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್. ಆದರೆ ಇದೇ ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಸದ್ಯ ಇದೇ ಇಂದಿರಾ ಕ್ಯಾಂಟೀನ್ ಯೋಜನೆ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ. ಜಿಲ್ಲಾ ಭಾಗಗಳಿಗೆ ಹೋಗೋದಾದರೆ ಬಳ್ಳಾರಿ ಜಿಲ್ಲೆಯ ವಿಷಯವನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರೋಬ್ಬರಿ 8 ಕ್ಯಾಂಟೀನ್ಗಳಿಗೆ ಬೀಗ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಗರದಲ್ಲಿ 14-15 ದಿನ ಆಯ್ತು ಇಂದಿರಾ ಕ್ಯಾಂಟೀನ್ ಮುಚ್ಚಾರ. ಯಾಕೆ ಮುಚ್ಚಿದ್ದಾರೆ ಯಾಕೆಲ್ಲ ಅಂತಂದೇಳಿ ನಾವು ಕೆಲವು ಅಧಿಕಾರಿಗಳನ್ನು ಕೇಳಿದಾಗ ಅದು 2.5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಐತೆ. ಮಾನ್ಯ ಸಿದ್ದರಾಮಯ್ಯನವರ ಕನಸಿನ ಮನೆ ಆಗಿತ್ತಿದೆ ಇಂದಿರಾ ಕ್ಯಾಂಟೀನು. ತಮ್ಮದೇ ಸರ್ಕಾರದಲ್ಲಿ ಬೇರೆ ಜಿಲ್ಲೆಗೊಂದು ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಮುಚ್ಚಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ನಗರ ಶಾಸಕರು ಮತ್ತು ಜಿಲ್ಲಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ. ಇಂದಿರಾ ಕ್ಯಾಂಟೀನ್ ಮುಚ್ಚಿದಗೋಸ್ಕರ ಈ ಕೂಡಲೇ ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಬೇಕು. ಯಾಕಂದ್ರೆ ಅವ್ರದ್ದೇ ಸರ್ಕಾರ ಇದೆ, ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರೇ ಶಾಸಕರಿದ್ದಾರೆ. ಎಲ್ಲ ಕಡೆ ಹಸಿವು ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮಾಡೋಕ್ಕಾಗ್ತಾಯಿಲ್ಲ. ಸಾಮಾಜಿಕ ನ್ಯಾಯ ಕೊಡಿಸ್ತು ಅಂತ ಹೇಳ್ತಿದ್ದಾರೆ. ಇಲ್ಲೇ ಬಳ್ಳಾರಿಯಲ್ಲೇ ಸಾಮಾಜಿಕ ನ್ಯಾಯ ಕೊಡಿಸೋಕ್ಕಾಗ್ತಾ ಇಲ್ಲ. ಶಾಸಕರಲ್ಲಿ ಮತ್ತು ಸಚಿವರಲ್ಲಿ ಅಧಿಕಾರಿಗಳಲ್ಲಿ ಭಿನ್ನಾಭಿಪ್ರಾಯ ಐತೋ ಇಲ್ಲ ನಮಗೆ ಗೊತ್ತಿಲ್ಲ. ಯಾಕಂದರೆ ಇವರು ಮೂವರು ಸೇರ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಇಂದಿರಾ ಕ್ಯಾಂಟೀನ್ ಇವತ್ತು ಬಳ್ಳಾರಿಯಲ್ಲಿ ಬಂದಾಗಿದೆ. 14 ದಿನ ಆಯಿತು. 8 ಕ್ಯಾಂಟೀನ್ಗಳು ಬಂದಾಗಿದ್ದಾವೆ. ಅಲ್ಲಿ ಯಾತಕ್ಕೆ ಬಂದ್ ಮಾಡಿದಂತಕ್ಕಂಥ ಕಾರಣ ಕೇಳಿದ್ರೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥ. ಯಾಕಂದರೆ ಇದು ಮುಖ್ಯಮಂತ್ರಿಯ ಬಹುದೊಡ್ಡ ಕನಸಿನ ಯೋಜನೆ. ಹಾಗಾಗಿ ಇಲ್ಲಿ ನಗರ ಶಾಸಕರು, ಜಿಲ್ಲಾ ಸಚಿವರು, ಉಸ್ತುವಾರಿ ಮಂತ್ರಿಗಳು ಕೂಡಲೇ ಇದನ್ನು ಜಾರಿಗೆ ತರುವಂಥ ಪ್ರಯತ್ನದಲ್ಲಿ ಸರ್ಕಾರದ ಯಾವುದೇ ದುಡ್ಡು ನಿಂತ್ಕೊಂಡಿದ್ದರೂ ಕೂಡ ಅದನ್ನು ಮಂಜೂರು ಮಾಡಿಸಬೇಕು. ಬರ ಸೋಮವಾರದೊಳಗಡೆ ಆ ಇಂದಿರಾ ಕ್ಯಾಂಟೀನ್ ಓಪನ್ ಆಗಬೇಕು. ಇಲ್ಲಾಂದರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇದರ ಪರವಾಗಿ ಉಗ್ರವಾದ ಹೋರಾಟ ಮಾಡ್ತದೆ. ಯಾವತ್ತೂ ಕೂಡ ಬಡವರ ಪರವಾಗಿ ಇರತಕ್ಕಂಥ ಸರ್ಕಾರದ ಯೋಜನೆಗಳು, ಸರ್ಕಾರ ಯಾವುದೇ ಇರಲಿ, ಬಡವರ ಪರವಾಗಿ, ಶಾಲೆ ವಿದ್ಯಾರ್ಥಿಗಳ ಪರವಾಗಿ, ಕಾಲೇಜ್ ವಿದ್ಯಾರ್ಥಿಗಳ ಪರವಾಗಿ ಇರ್ತಕ್ಕಂಥ ಯೋಜನೆಗಳು ಯಾವುದು ಕೂಡ ನಿಲ್ಲಬಾರ್ದು. ಅದು ನಿಂತ್ಕೊಂಡಾಗ ಬಡವರಿಗೆ ತುಂಬ ಸಮಸ್ಯೆ ಆಗ್ತದೆ. ಹಾಗಾಗಿ ಭರತ್ ರೆಡ್ಡಿ ಅವರು, ನಾಗೇಂದ್ರ ಅವರು ಅದನ್ನು ಕೂಡಲೇ ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಇಂದಿರಾ ಕ್ಯಾಂಟೀನ್ ಸೋಮವಾರಕ್ಕೆ ಓಪನ್ ಆಗಿಲ್ಲ ಅಂತಂದರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇದರ ಪರವಾಗಿ ಉಗ್ರವಾದ ಹೋರಾಟ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಇಂದಿರಾ ಕ್ಯಾಂಟೀನ್ ಇವತ್ತು ಬಳ್ಳಾರಿಯಲ್ಲಿ ಬಂದಾಗಿದೆ. 14 ದಿನ ಆಯಿತು. 8 ಕ್ಯಾಂಟೀನ್ಗಳು ಬಂದಾಗಿದ್ದಾವೆ. ಅಲ್ಲಿ ಯಾತಕ್ಕೆ ಬಂದ್ ಮಾಡಿದಂತಕ್ಕಂಥ ಕಾರಣ ಕೇಳಿದ್ರೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥ. ಯಾಕಂದರೆ ಇದು ಮುಖ್ಯಮಂತ್ರಿಯ ಬಹುದೊಡ್ಡ ಕನಸಿನ ಯೋಜನೆ. ಹಾಗಾಗಿ ಇಲ್ಲಿ ನಗರ ಶಾಸಕರು, ಜಿಲ್ಲಾ ಸಚಿವರು, ಉಸ್ತುವಾರಿ ಮಂತ್ರಿಗಳು ಕೂಡಲೇ ಇದನ್ನು ಜಾರಿಗೆ ತರುವಂಥ ಪ್ರಯತ್ನದಲ್ಲಿ ಸರ್ಕಾರದ ಯಾವುದೇ ದುಡ್ಡು ನಿಂತ್ಕೊಂಡಿದ್ದರೂ ಕೂಡ ಅದನ್ನು ಮಂಜೂರು ಮಾಡಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ರಾಜ್ಯದ ಬಡ ಜನರು ಹಸಿವೆಯಿಂದ ಇರಬಾರ್ದು, ಕೂಲಿ ಕಾರ್ಮಿಕರಾಗಿರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಯಾರು ಕೂಡ ಹಸಿವಿನಿಂದ ಬಳಲಬಾರ್ದು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿಗೆ ತಂದಂಥ ಮಹತ್ವಾಕಾಂಕ್ಷಿಯ ಯೋಜನೆ ಯಾವ ರೀತಿಯಾಗಿ ಹಳ್ಳ ಹಿಡಿತಾ ಇದೆ ಅಂತ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬಳ್ಳಾರಿ ಜಿಲ್ಲೆಯಲ್ಲಿ 8 ಕ್ಯಾಂಟೀನ್ಗಳು ಕ್ಲೋಸ್ ಆಗಿವೆ. ಕಾರಣ ಅನುದಾನ ಬಿಡುಗಡೆ ಆಗಿಲ್ಲ. 4 ಕೋಟಿಗಿಂತ ಅಧಿಕ ಅನುದಾನ ಬರಬೇಕಂತೆ. ಹೀಗಾಗಿ ಕ್ಯಾಂಟೀನನ್ನು ಕ್ಲೋಸ್ ಮಾಡಲಾಗಿದೆ. ಗ್ಯಾರಂಟಿ ಪರಿಣಾಮ ಇಂದಿರಾ ಕ್ಯಾಂಟೀನ್ಗೆ ಬೀಗ ಬಿದ್ದಿದೆ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.